ನೀವೇನಾದ್ರೂ ಬೆಂಗಳೂರಲ್ಲಿದ್ದು ಜಸ್ಟ್ 80 ರುಪೀಸ್ಗೆ ಬೋಟಿಂಗ್ ಮತ್ತು ಟಾಯ್ ಟ್ರೈನ್ ರೈಡ್ ಮಾಡಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಎವ್ರಿವನ್, ನಾನಿವತ್ತು ಶ್ರೀ ಚಾಮರಾಜೇಂದ್ರ ಪಾರ್ಕ್ ಅಂದರೆ ಕಬ್ಬನ್ ಪಾರ್ಕ್ಗೆ ಬಂದೆ. ಫಸ್ಟ್ ಆಫ್ ಆಲ್ ಕಬ್ಬನ್ ಪಾರ್ಕ್ ಬಗ್ಗೆ ನಾನು ಹೇಳಬೇಕು ಅಂದರೆ ಅಲ್ಲಿ ಹೋಗಿದ್ದೆ, ಅದನ್ನ ನೋಡಿ ಅದೇ ಫಿದಾ. ಆಕ್ಸಿಜನ್ ಇಲ್ಲಿ ಅವೈಲೇಬಲ್ ಆಗಿರುತ್ತೆ ಸದಾ. ಇನ್ನು ಹೆಚ್ಚಾಗಿ ಹೇಳೋಕೆ ಸಾಲಲ್ಲ ಪದ. ಟ್ರೈನ್ ನೋಡ್ಕೊಂಡು ಹೋದೆ. ನಾನು ಟಿಕೆಟ್ ಕೌಂಟರ್ ಹತ್ರ ಹೋದಾಗ ಫುಲ್ ಕ್ಯೂ ಇತ್ತು. ಆ ಲೈನ್ ನ ಜಾಯ್ನ್ ಆದೆ. ಕ್ಯೂ ಅಲ್ಲಿ ಇದ್ದವ್ರಿಗೆ ಐಸ್ ಕ್ರೀಮ್ ಫುಡ್ ಸ್ಟೆಪ್ ಡೆಲಿವರಿ ಅವೈಲೇಬಲ್ ಇತ್ತು. ನಾವು ಗೊತ್ತಲ್ಲ, ಇರ್ಲಿ ನಮಗೂ ಒಂದು ಅಂದ್ವಿ. ಹಾಗೆ ಟಿಕೆಟ್ ತಗೊಂಡ್ವಿ. ಫಸ್ಟ್ ಟಾಯ್ ಟ್ರೈನ್ ಹತ್ರ ಹೋದ್ವಿ. ಫುಲ್ ರಶ್ ಇತ್ತು. ಸರಿ ಆಯ್ತು, ಬೋಟಿಂಗ್ ನ ಮಾಡೋಣ ಅಂತ ಬೋಟಿಂಗ್ ಕಡೆ ಕೊಟ್ಟೆ ಎಂಟ್ರಿ. ನನಗೋಸ್ಕರ ವೆಯ್ಟ್ ಮಾಡ್ತಾ ಇತ್ತು. ನೋಡಿ ಒಂದು ಮಿಸ್ಟ್ರಿ. ಏನಪ್ಪಾ ಅದು ಅಂದ್ರೆ, ಫಸ್ಟ್ ಅಲ್ಲಿ ಇದ್ದಿದ್ದ ಮಿನರಲ್ ವಾಟರ್ನ ನೋಡ್ತಿದ್ರೆ ನಾನು ಕಬ್ಬನ್ಗೆ ಬಂದಿದ್ದೀನಾ ಇಲ್ಲ ಕೆಂಗೇರಿಗೆ ಬಂದಿದ್ದೀನಾ ಅನ್ನಿಸ್ತು. ಬೋಟಿಂಗ್ ಹೋಪ್ ಅಲ್ಲೇ ಹೊರಟೋಯ್ತು. ಟ್ರೈನ್ ಹತ್ರ ನಾನು ನೋಡೋದಕ್ಕಿಂತ 5ರಷ್ಟು ಜನ ಬೋಟಿಂಗ್ ಹತ್ರ ಇದ್ರು. ಅದೆಲ್ಲ ದಾಟ್ಕೊಂಡು ನಾನು ಬೋಟ್ನ ಹತ್ತಿದೆ. ಹೇಗೆ ಅಷ್ಟು ಬೇಗ ಹತ್ತಿದೆ ಅನ್ಕೊಂಡ್ರಾ? ವಾಟರ್ನ ನೋಡಿ ಬೋಟಿಂಗ್ ಮಾಡೋದು ಬೇಡ ಅನ್ಕೊಳ್ಳೋರಿಗೆಲ್ಲ ಒಂದು ಡಕ್ ಬೋಟ್ನ ಲ್ಯಾಂಡ್ ಮೇಲೇನೆ ಲ್ಯಾಂಡಿಂಗ್ ಮಾಡಿಬಿಟ್ಟಿದ್ರು. ಅಲ್ಲಿಂದ ಟ್ರೈನ್ ಹತ್ರ ಬಂದ್ವಿ. ಮತ್ತೆ ರಶಲ್ಲಿ ನೋಡಿದ ಕಡೆ ಎಲ್ಲ ಫುಲ್ ಮಕ್ಕಳಿದ್ರು. ನೀವೇನಾದ್ರೂ 10 ರೂಪಾಯಿ ಉಳ್ಸೋಕ್ಕೆ 10 ವಯಸ್ಸಿಗಿಂತ ಕಡಿಮೆ ಹೇಳಿದ್ರೆ ಅದು ಕಂಡು ಹಿಡಿದ್ಬಿಡ್ತಾರೆ, ಹುಷಾರು. ಇನ್ನು ಬೋಟಿಂಗ್ ಮಾಡಿರಲಿಲ್ಲ ಅಲ್ವಾ ಅನ್ನೋ ಹಾರ್ಟ್ ಬ್ರೇಕ್ ಹಾಗೇ ಕಾಡ್ತಾ ಇತ್ತು. ಟಾಯ್ ಟ್ರೈನ್ ಟಿಸಿಗೆ ಹೇಳಿದೆ ಬೋಟಿಂಗ್ ಹೋಗಿಲ್ಲ ಅಂತ. ಅದಕ್ಕೆ ಅವರು ಆ ಟಿಕೆಟ್ಗೆ ಇಲ್ಲಿ 1 ರೌಂಡ್ ಎಕ್ಸ್ಟ್ರಾ ಕೊಡ್ತೀನಿ ಅಂದರು. ಅವ್ರು ಹೇಳಿದ್ದು ಮಾತು ಕೇಳಿ ನನಗೆ ಬೋಟಲ್ಲಿ ಹೋಗೋದು ಮರ್ತೇ ಹೋಯ್ತು. ಇನ್ನು ನಾನೇ ಟ್ರೈನ್ನ ಓಡಿಸ್ಕೊಂಡು ಹೋದಷ್ಟು ಖುಷಿನೂ ಆಗೋಯ್ತು. ಇನ್ನೂ ಟ್ರೈನ್ ಬಂತು, ಹತ್ಕೊಂಡೆ. ರೈಲ್ವೆ ಸ್ಟೇಷನಲ್ಲಿ ಫುಲ್ ರಶ್ ಇತ್ತು, ಆದರೂ ನಮಗೆ ಸೀಟ್ ಸಿಕ್ತು. ಇನ್ನು ಇಲ್ಲಿ ಟಾಯ್ ಟ್ರೈನ್ನ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ನಮ್ಮ ಜನನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ, ಟ್ರೈನಲ್ಲಿ ಸೀಟ್ ಇದ್ರು ಡೋರ್ ಹತ್ರ ಹೋಗಿ ಕುತ್ಕೋತಾರೆ ಅಂತ ಸೀಟ್ ಪಕ್ಕನೇ ಡೋರ್ ಮಾಡಿಬಿಟ್ಟಿದ್ದಾರೆ. ಕೊನೆಗೂ ನಮ್ಮ ಟ್ರೈನ್ ಜರ್ನಿ ಮುಗೀತು. ನೀವೇನಾದರೂ ಇಲ್ಲಿ ಬರ್ತೀರಾ ಅಂದರೆ ಬನ್ನಿ. ನಿಮ್ಮ ಖುಷಿಗೆ ಅಡ್ಡಿ ಮಾಡೋರು ಯಾರು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಾನು ಬಂದಾಗ ಪರ್ ಡೇ ಟಿಕೆಟ್ ಪ್ರೈಸ್ 80 ರುಪೀಸ್ ಇತ್ತು. ಇನ್ನು ಈ ಜಾಗ ಇರೋದು ಬಂದು ಜವಾಹರ್ ಬಾಲ್ ಭವನ್ ಕಬ್ಬನ್ ಪಾರ್ಕ್. ಇದರ ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ನೂ ಇದೇ ಥರ ಡಿಫ್ರೆಂಟ್ ಕಂಟೆಂಟ್ಸ್ಗೆ ಅರೌಂಡ್ ದ ವೈಬ್ಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು.